GPSTR ಹಾಗೂ HSTRಗೆ ಸಂಬಂಧಿಸಿದಂತೆ ಸಿಲೆಬಸ್ ವೈಸ್ ಕ್ಲಾಸ್ ಮಾಡ್ತಾ ಇದ್ವಿ. ಆ ಸೀರೀಸಲ್ಲಿ ಇದು 17th ವಿಡಿಯೋ, 17ನೇ ವಿಡಿಯೋ ಆಗುತ್ತೆ. ಅದ್ರ ಪ್ರಕಾರ ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಮಿಕಲ್ಸ್ ಇನ್ ಅವರ್ ಡೈಲಿ ಲೈಫಲ್ಲಿ ಕೆಮಿಕಲ್ಸ್ ಇನ್ ಮೆಡಿಸಿನ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ನೋಡ್ತಾ ಇದ್ವಿ. ಅದರಲ್ಲಿ ಈಗಾಗಲೇ ಆಂಟಾಸಿಡ್ ಆಗಿದೆ, ಟ್ರಾಂಕ್ಯುಲೈಸರ್ ಆಗಿದೆ, ಅನಾಲ್ಜೆಸಿಕ್ಸ್ ಆಗಿದೆ. ಇವು ಮೂರನ್ನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀವಿ. ಈಗ ಈ ವಿಡಿಯೋದಲ್ಲಿ ಆಂಟಿಬಯೋಟಿಕ್ಸು, ಆಂಟಿಸೆಪ್ಟಿಕ್ಸು, ಡಿಸ್ಇನ್ಫೆಕ್ಟೆಂಟ್ಸ್, ಇದು ಫರ್ಟಿಲಿಟಿ ಡ್ರಗ್ಗು, ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ಸ್ ಇಷ್ಟನ್ನು ನೋಡ್ತಾ ಹೋಗೋಣ. ಸೊ ಈಗ ಒಂದೊಂದೇ ನೋಡೋಣ ಏನೇನಿದೆ ಅಂತೇಳಿ. ಫಸ್ಟು ಆಂಟಿಬಯೋಟಿಕ್ಸ್ ಇದೆ. ಓಕೆ, ಆಂಟಿಬಯೋಟಿಕ್ಸ್ ಅಂದರೆ ಎಲ್ಲರಿಗೂ ಗೊತ್ತು, ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತೀವಿ ನಾವು. ಬಟ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಸೊ ವಾಟ್ ಈಸ್ ಆಂಟಿಬಯೋಟಿಕ್ಸ್ ಅಂತ ಕೇಳಲ್ಲ. ಸೊ ಅದರ ಕ್ವಶನ್ಸ್ ಇಲ್ಲಿದೆ, ಹೇಳ್ತೀನಿ. ಈಗ ಆಂಟಿಬಯೋಟಿಕ್ಸ್ ಅಂದರೆ ಏನು? ಆಂಟಿಬಯೋಟಿಕ್ಸ್ ಆರ್ ಡ್ರಗ್ಸ್ ಯೂಸ್ಡ್ ಟು ಟ್ರೀಟ್ ಇನ್ಫೆಕ್ಷನ್ಸ್ ಅಂತೇಳಿ. ಅಂದರೆ ಕ್ವಶನ್ ನಿಮಗೆ ಬರೀ ಮಲ್ಟಿಪಲ್ ಚಾಯ್ಸ್ ಒಂದೇ ಅಲ್ಲ. ಸೊ ಅದ್ರ ಜೊತೆಗೆ 2 ಮಾರ್ಕ್ಸ್ಗೆ, 3 ಮಾರ್ಕ್ಸ್ಗೆ, 4 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಡಿಸ್ಕ್ರಿಪ್ಟಿವ್ನು ನೆನ್ಪಿಟ್ಕೋಬೇಕು ನೀವು. ಓಕೆ, ಇದರಲ್ಲಿ ಏನಿದೆ, ಆಂಟಿಬಯೋಟಿಕ್ಸ್ ಅಂದರೆ ಏನು? ಡ್ರಗ್ಸ್ ಯೂಸ್ ಟು ಟ್ರೀಟ್ ಇನ್ಫೆಕ್ಷನ್ಸ್ ಅಂತ. ಅಂದರೆ ಇನ್ಫೆಕ್ಷನ್ಸ್ಗೆ ಏನಾದರೂ ಇದ್ದರೆ ಅದನ್ನು ಕ್ಯೂರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಕೆಮಿಕಲ್ನ ನಾವು ಏನಂತ ಕರಿತೀವಿ? ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಆಂಟಿಬಯೋಟಿಕ್ಸ್ ಆರ್ ಸ್ಪೆಷಲಿ ಯೂಸ್ಡ್ ಫಾರ್ ಓನ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಓಕೆ, ಆಂಟಿಬಯೋಟಿಕ್ನ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಗೆ ಮಾತ್ರ ಯೂಸ್ ಮಾಡ್ತೀವಿ, ವೈರಲ್ ಇನ್ಫೆಕ್ಷನಿಗೆ ಯೂಸ್ ಮಾಡಲ್ಲ. ಈಗ ಎಕ್ಸಾಂಪಲ್ ಏನಿದೆ, ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ಯಾಲ್ವರಸನ್ ಇದೆ ಅಂಡ್ ಸಲ್ಫನೈಲ್ ಅಮೈನ್ ಇದೆ, ಸಲ್ಫನೈಲ್ ಅಮೈಡ್, ಸಾಲ್ವರಸನ್ ಇವೆರಡೂ ಯೂಸ್ ಮಾಡುವಂಥ ಡ್ರಗ್ಸ್ ಯಾವುದಕ್ಕೆ? ಆಂಟಿಬಯೋಟಿಕ್ಸ್ಗೆ. ಹಾಗಾದರೆ ಕ್ವಶನ್ ಏನು ಬರುತ್ತೆ ಅಂತ ಕೇಳಿದ್ರೆ ನೋಡಿ, ವಾಟ್ ಆರ್ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಅಂತ ಕೇಳಿದ್ರೆ, ಯಾವುದು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ. ಆಂಟಿಬಯೋಟಿಕ್ಸ್ ವಿಚ್ ಕಿಲ್ ವೈಡ್ ರೇಂಜ್ ಆಫ್ ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಆರ್ ಕಾರ್ಡ್ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಅಂತ. ಹಾಗಾದರೆ ಈಗ ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂದರೆ ಏನು ಅಂತ ಗೊತ್ತಿರಬೇಕು. ನೋಡಿ ಇಲ್ಲಿದೆ, ಯಾವುದು? ಬ್ರಾಡ್ ಪಾಸಿಟಿವ್ ಅಂದರೆ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಹಾಗಂದ್ರೆ ಇಲ್ಲಿ ಡಿಫ್ರೆನ್ಸ್ ಒಂದೇ, ಸೆಲ್ ವಾಲ್ ಮೇಲೆ ನಾವು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾನ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾನ ಅಂತ ಹೇಳ್ತೀವಿ. ಹಾಗಾದರೆ ನೋಡಿ, ಸೆಲ್ ವಾಲ್. ಓಕೆ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಯಾವಾಗಲೂ ಥಿಕ್ ಸೆಲ್ ವಾಲ್, ಯಾವುದನ್ನ? ಪೆಪ್ಟಿಡೋಗ್ಲೈಕನ್ ಲೇಯರ್. ನೋಡಿ, ಥಿಕ್ ಸೆಲ್ ವಾಲ್ ಇರುವಂಥ ಪೆಪ್ಟಿಡೋಗ್ಲೈಕನ್ ಲೇಯರ್ ಇರುವಂಥ ಒಂದು ಸೆಲ್ ವಾಲ್ ಇರುತ್ತೆ, ಅದು ತುಂಬ ಥಿಕ್ ಆಗಿರುತ್ತೆ. ಹಂಗಿದ್ರೆ ಅದು ಗ್ರಾಮ್ ಪಾಸಿಟಿವ್ ಅಂತೇಳಿ. ಇಲ್ಲಿ ನೋಡಿ, ಅದೇ ಪೆಪ್ಟಿಡೋಗ್ಲೈಕನ್ ಲೇಯರ್ ತುಂಬ ತಿನ್ನಾಗಿರುತ್ತೆ, ಸೆಲ್ ವಾಲ್ ತುಂಬ ತಿನ್ನಾಗಿದ್ದರೆ ಅದನ್ನ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಹಾಗೆ ಇದನ್ನು ನಾವು ಮೈಕ್ರೋಸ್ಕೋಪಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅದನ್ನು ಸ್ಟೈನಿಂಗ್ ಮಾಡ್ತೀವಲ್ಲ, ಸ್ಟೈನಿಂಗ್ ಮಾಡಿದಾಗ ಏನಾಗುತ್ತೆ? ಸೆಲ್ ವಾಲ್ ಹೆಂಗೆ ಕಾಣುತ್ತೆ ನಮಗೆ ಅಂದರೆ ಪರ್ಪಲ್ ಕಲರ್ ಕಾಣುತ್ತೆ. ಇದು ಪರ್ಪಲ್ ಕಲರ್ ಕಾಣಿಸಿದ್ರೆ ಅದು ಗ್ರಾಮ್ ಪಾಸಿಟಿವ್ ಅಂತ. ಸೆಲ್ ವಾಲ್ ಏನಾದರೂ ಪಿಂಕ್ ಅಥವಾ ರೆಡ್ ಕಲರ್ ಕಾಣಿಸಿದ್ರೆ ಅದು ಗ್ರಾಮ್ ನೆಗೆಟಿವ್ ಅಂತ. ಇಷ್ಟು ಗೊತ್ತಿರಬೇಕು, ಯಾವುದು? ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬಗ್ಗೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ ಇದೆ. ಎಕ್ಸಾಂಪಲ್ಸ್ ನೋಡಿ, ಸ್ಟೆಫಿಲೋಕಾಕಸ್ ಅರ್ರಸ್. ನೋಡಿ, ಇದು ಸ್ಟೆಫಿಲೋಕಾಕಸ್ ಚೆನ್ನಾಗಿ ಗೊತ್ತಿರಬೇಕು, ಇದು ಸ್ಕಿನ್ ಇನ್ಫೆಕ್ಷನ್ನ ಕ್ರಿಯೇಟ್ ಮಾಡುತ್ತೆ. ಅದಾದಮೇಲೆ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ. ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಏನು ಮಾಡುತ್ತೆ? ನ್ಯೂಮೋನಿಯಾನ ಇನ್ಫೆಕ್ಷನ್ ಕ್ರಿಯೇಟ್ ಮಾಡುತ್ತೆ. ಬ್ಯಾಸಿಲಸ್ ಆಂಥ್ರಾಸಿಸ್, ಇದು ಆಂಥ್ರಾಕ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಇವೆಲ್ಲ ಡಿಸೀಸಸ್ಸನ್ನು ಕ್ರಿಯೇಟ್ ಮಾಡೋ ಯಾವ? ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸಲ್ಲಿ ಗ್ರಾಮ್ ಪಾಸಿಟಿವ್ ಯಾವ್ಯಾವ್ದು ಬರ್ತವೆ ಅಂದರೆ ಇದು ಸ್ಟೆಫಿಲೋಕಾಕಸ್ ಆರಸ್ ಮತ್ತು ಸ್ಟ್ರೆಪ್ಟೋಕಾಕಸ್ ಚೆನ್ನಾಗಿ ಗೊತ್ತಿರಲಿ. ಆಮೇಲೆ ಬ್ಯಾಸಿಲಸ್ ಆಂಥ್ರಾಸಿಸ್, ಇವಿಷ್ಟು ಕೂಡ ಯಾವುದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಗ್ರಾಮ್ ಪಾಸಿಟಿವ್ಗೆ. ಈ ಗ್ರಾಮ್ ನೆಗೆಟಿವ್ ಎಕ್ಸಾಂಪಲ್ ನೋಡಿ, ಎಸ್ಕೆರಿಯಾ ಕೋಲಿ ಅಥವಾ ಈ ಕೋಲೆ ಅಂತ ಕರಿತೀವಿ. ಇದು ಇಂಟೆಸ್ಟೈನಲ್ ಡಿಸೀಸನ್ನು ಕ್ರಿಯೇಟ್ ಮಾಡುತ್ತೆ. ಸಾಲ್ಮೊನೆಲ್ಲ ಫುಡ್ ಪಾಯ್ಸನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇವೆರಡು ಯಾವುದಕ್ಕೆ? ಗ್ರಾಮ್ ನೆಗೆಟಿವ್ಗೆ ಎಕ್ಸಾಂಪಲ್ಲು. ಈಗ ಗೊತ್ತಾಯ್ತಲ್ಲ, ಥಿನ್ ಲೇಯರ್ ಪೆಪ್ಟಿಡೋಗ್ಲೈಕನ್ ಇದ್ದರೆ ಅದು ನೆಗೆಟಿವ್, ಥಿಕ್ ಲೇಯರ್ ಪೆಪ್ಟಿಡೋಗ್ಲೈಕನ್ ಇದ್ದರೆ ಅದು ಪಾಸಿಟಿವ್. ಸೊ ಇದು ಪರ್ಪಲ್ ಸ್ಟೈನಿಂಗ್ ಆಗುತ್ತೆ, ಇದು ಪಿಂಕ್ ಆ್ಯಂಡ್ ರೆಡ್ ಸ್ಟೈನಿಂಗ್ ಆಗುತ್ತೆ. ಇಷ್ಟು ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್ ಗೊತ್ತಿರಬೇಕು.
ಅದು ಗೊತ್ತಿದ್ರೆ ಮಾತ್ರ ನಾವೇನು ಮಾಡ್ತೀವಿ, ಇಲ್ಲಿ ಈ ಕ್ವಶನಿಗೆ ಆನ್ಸರ್ ಮಾಡ್ತೀವಿ. ಈಗ ವಾಟ್ ಆರ್ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಅಂತ ಕೇಳಿದ್ರೆ, ಆಂಟಿಬಯೋಟಿಕ್ಸ್ ವಿಚ್ ಕಿಲ್ ವೈಡ್ ರೇಂಜ್, ಯಾವ್ಯಾವ್ದನ್ನು ಸಾಯಿಸುತ್ತೆ ಅಂತ ಹೇಳಿದ್ರೆ ಗ್ರಾಮ್ ಪಾಸಿಟಿವ್ನು ಸಾಯಿಸುತ್ತೆ, ಗ್ರಾಮ್ ನೆಗೆಟಿವ್ ಎರಡೂ ಬ್ಯಾಕ್ಟೀರಿಯಾನ ಕಿಲ್ ಮಾಡುವಂತಹ ಮೆಡಿಸಿನ್ ಯಾವುದು, ಅದನ್ನು ನಾವು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ನೋಡಿ, ಓಕೆ, ಅಂಫಿಸಿಲಿಯನ್, ಇದು ಅಂಫಿಸಿಲಿಯನ್ ಇದೆ, ಮತ್ತು ಅದಾದಮೇಲೆ ಕ್ಲೋರಂಫೆನಿಕಲ್, ಅಂಫಿಸಿಲಿಯನ್ ಅಂಡ್ ಕ್ಲೋರಂಫೆನಿಕಲ್. ಸೊ ಇವು ಮೆಡಿಸಿನ್ಸ್, ಇವು ನೆನಪಿರ್ಬೇಕು ನಿಮಗೆ. ಸೊ ಯಾಕೆಂದರೆ ಸಿಲೆಬಸ್ಸಲ್ಲಿ ಇರೋದ್ರಿಂದ ಇವು ನೆನ್ಪಿಟ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂಫಿಸಿಲಿಯನ್ ಅಂಡ್ ಕ್ಲೋರಂಫೆನಿಕಲ್ ಇವೆರಡೂ ಕೂಡ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್, ನೆನಪಿರಲಿ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಸೊ ವಾಟ್ ಆರ್ ನ್ಯಾರೋ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್, ನಾನು ಆಗಲೇ ಹೇಳಿದ್ದೀನಿ ಇದು. ಸೊ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ಏನಂತ, ಇಲ್ಲೇನಾಗುತ್ತೆ ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್ನ ಕಿಲ್ ಮಾಡುತ್ತೆ. ಇಲ್ಲೇನಾಗುತ್ತೆ ನೋಡಿ, ನ್ಯಾರೋ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಅಂದರೆ ಆಂಟಿಬಯೋಟಿಕ್ಸ್ ವಿಚ್ ಡಿಸ್ಟ್ರಾಯ್ ಐದರ್ ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕಿಲ್ ಮಾಡುತ್ತೆ, ಎರಡನ್ನೂ ಕಿಲ್ ಮಾಡಲ್ಲ. ಬಟ್ ಇಲ್ಲೇನಾಗುತ್ತೆ, ಬ್ರಾಡ್ ಸ್ಪೆಕ್ಟ್ರಮಲ್ಲಿ ಎರಡೂ ಕಿಲ್ ಆಗುತ್ತೆ, ನ್ಯಾರೋ ಸ್ಪೆಕ್ಟ್ರಮಲ್ಲಿ ಓನ್ಲಿ ಯಾವುದಾದ್ರೂ ಒಂದು, ಅದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಆದರೂ ಆಗ್ಬೋದು ಅಥವಾ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಆದರೂ ಆಗ್ಬೋದು. ಹಂಗೆ ಕಿಲ್ ಆದರೆ ಅದನ್ನು ನ್ಯಾರೋ ಸ್ಪೆಕ್ಟ್ರಮ್ ಬ್ಯಾಕ್ಟೀರಿಯಾ ಅಂತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವುದು, ಪೆನಿಸಿಲಿಯನ್ ಜಿ ಅಂತೇಳಿ ಎಕ್ಸಾಂಪಲ್ ಇದೆ. ಯಾವುದು, ಪೆನಿಸಿಲಿಯನ್ ಜಿ ಅಂತೇಳಿ, ಇದು ಓನ್ಲಿ ನ್ಯಾರೋ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್, ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಇದರಲ್ಲಿ ಆಂಟಿಬಯೋಟಿಕ್ಸಲ್ಲಿ, ವಾಟ್ ಆರ್ ಲಿಮಿಟೆಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್. ನೋಡಿ ಇದು ಎರಡು ಸೇಮ್ ಆಗುತ್ತೆ, ಬಟ್ ಇಲ್ಲಿ ವರ್ಡ್ಸ್ ಮಾತ್ರ ಚೇಂಜಸ್ ಆಗುತ್ತೆ. ನ್ಯಾರೋ ಸ್ಪೆಕ್ಟ್ರಮ್ ಅಂದರೆ ಯಾವುದಾದ್ರು ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್ನ ಕಿಲ್ ಮಾಡುವಂಥದ್ದು. ಲಿಮಿಟೆಡ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ಸ್ ವಿಚ್ ಡೆಸ್ಟ್ರಾಯ್ ಓನ್ಲಿ ಸಿಂಗಲ್ ಆರ್ಗ್ಯಾನಿಸಮ್ ಆರ್ ಡಿಸೀಸ್ ಅಂತ ಹೇಳ್ತಾರೆ. ಸಿಂಗಲ್ ಆರ್ಗ್ಯಾನಿಸಮ್ ಆಗ್ಬೋದು ಅಥವಾ ಡಿಸೀಸ್ ಆಗ್ಬೋದು, ಅದನ್ನು ಕಿಲ್ ಮಾಡುತ್ತೆ. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಇದೇ ಎಕ್ಸಾಂಪಲ್ ಆಗುತ್ತೆ, ಪೆನಿಸಿಲಿಯನ್ ಜಿ ಅಂತ. ಸೊ ಇವು ನೋಡಿ, ಇವು ವರ್ಡ್ಸ್ ಎಲ್ಲ ಅಂದರೆ ಡಿಸ್ಕ್ರಿಪ್ಟಿವ್ ಫಾರ್ಮೇಟಲ್ಲಿ ಇರೋದ್ರಿಂದ ಕೂಡ ನೀವು ಇದನ್ನೆಲ್ಲ ನೆನ್ಪಿಟ್ಕೋಬೇಕಾಗತ್ತೆ. ಸಾಧ್ಯ ಆದಷ್ಟು ನೆನ್ಪಿಟ್ಕೊಳ್ಳಿ ಅಥವಾ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಂಟಿಸೆಪ್ಟಿಕ್ಸ್ ಇದೆ. ಓಕೆ, ಆಂಟಿಸೆಪ್ಟಿಕ್ಸ್ ಅಂದರೆ ನೋಡಿ, ಆಂಟಿಸೆಪ್ಟಿಕ್ಸ್ ವಿಚ್ ಕೆಮಿಕಲ್ ಕಾಂಪೌಂಡ್ಸ್ ವಿಚ್ ಐದರ್ ಕಿಲ್ ಆರ್ ಪ್ರಿವೆಂಟ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಈಸ್ ಅಪ್ಲೈಡ್ ಟು ದ wounds, ಕಟ್ಸ್ ಆ್ಯಂಡ್ ಡಿಸೀಸ್ಡ್ ಸ್ಕಿನ್ ಸರ್ಫೇಸ್. ಅದ್ರೇನು, ಇವು ಕಿಲ್ ಮಾಡಬೇಕು ಇಲ್ಲಾಂದರೆ ಪ್ರಿವೆಂಟ್ ಮಾಡಬೇಕು ಅಂತ. ಯಾವುದು ಪ್ರಿವೆಂಟ್, ಯಾವುದನ್ನು ಗ್ರೋತ್ ಯಾವುದು ಮೈಕ್ರೋ ಆರ್ಗ್ಯಾನಿಸಮ್ನ ಗ್ರೋತ್ ಆಗೋದನ್ನು ಪ್ರಿವೆಂಟ್ ಮಾಡಬೇಕು ಅಂತೇಳಿ. ಸೊ ಹಾಗಾದರೆ ಅದನ್ನು ಆಂಟಿಸೆಪ್ಟಿಕ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಸುಮಾರು ಆಂಟಿಸೆಪ್ಟಿಕ್ಸ್ ಇದೆ ನೋಡಿ, ಆಂಟಿಬಯೋಟಿಕ್ಸ್ ಬೇರೆ ಆಂಟಿಸೆಪ್ಟಿಕ್ಸ್ ಬೇರೆ, ಕನ್ಫ್ಯೂಸ್ ಆಗಬಾರ್ದು. ಆಂಟಿಸೆಪ್ಟಿಕ್ಸಲ್ಲಿ ಈಗ ಯಾವ್ಯಾವ ಯೂಸ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಯಾವುದು ಇದು ಫುರಸಿನ್ ಮತ್ತು ಸಾಫ್ರೊಮೈಸಿನ್ ಆಂಟಿಸೆಪ್ಟಿಕ್. ಇದು ಆಂಟಿಸೆಪ್ಟಿಕ್ಕಲ್ಲಿ ಫುರಸಿನ್ ಆ್ಯಂಡ್ ಸಾಫ್ರೊಮೈಸಿನ್ ಇದೆ. ಅದಾದಮೇಲೆ ಡೆಟಾಲ್ ಇದೆ. ಡೆಟಾಲ್ನ ಮ್ಯಾಕ್ಸಿಮಮ್ ಎಕ್ಸಾಮಲ್ಲಿ ಸುಮಾರು ಸಲ ಕೇಳಿದ್ದಾರೆ ಬೇರೆ ಬೇರೆ ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ. ಬಟ್ ಈಗ ಇದರಲ್ಲಿ ಏನು ಕೇಳಿದ್ದಾರೆ ಎಕ್ಸಾಮಲ್ಲಿ ಡೆಟಾಲ್ನ ಅಂತ ಕೇಳಿದ್ರೆ, ಸೊ ಡೆಟಾಲ್ ಈಸ್ ಎ ಮಿಕ್ಸ್ಚರ್ ಆಫ್ ಕ್ಲೋರೋಕ್ಸೈಲೆನಾಲ್ ಆ್ಯಂಡ್ ಟರ್ಪೆನಾಲ್. ಓಕೆ, ಕ್ಲೋರೋಕ್ಸೈಲೆನಾಲ್ ಆ್ಯಂಡ್ ಟರ್ಪೆನಾಲ್. ಸೊ ಇದ್ರ ಬೇಸ್ಡ್ ಮೇಲೆ ಒಂದು ಕ್ವಶನ್ ಇದೆ ನೋಡಿ, ಇದು ಆಲ್ರೆಡಿ ರಿಪೀಟ್ ಆಗಿರೋ ಕ್ವಶನ್, ಇದು ಬೇರೆ ಸ್ಟೇಟ್ ಎಕ್ಸಾಮ್ದು. ಕಾಮನ್ಲಿ ಯೂಸ್ಡ್ ಆಂಟಿಸೆಪ್ಟಿಕ್ಸ್ ಡೆಟಾಲ್ ಈಸ್ ಎ ಮಿಕ್ಸ್ಚರ್ ಆಫ್ ಅಂತ ಕೊಟ್ಟು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಯಾವುದು 0 ಕ್ಲೋರೋಫಿನೋಕ್ಸೈಲೆನಾಲ್ ಪ್ಲಸ್ ಟರ್ಪೆನಾಲ್, ಮತ್ತು ಕ್ರೆಸಾಲ್ ಪ್ಲಸ್ ಟರ್ಪೆನಾಲ್, ಫಿನಾಲ್ ಪ್ಲಸ್ ಟರ್ಪೆನಾಲ್, ಕ್ಲೋರೋಕ್ಸೈಲೆನಾಲ್ ಆ್ಯಂಡ್ ಟರ್ಪೆನಾಲ್ ಅಂತ. ಸೊ ಹಿಂಗೆ ಬಂದಾಗ ನಮಗೆ ಎಕ್ಸಾಮಲ್ಲಿ ಇಂಥ ಕ್ವಶನ್ಗಳು ನೋಡಿದ್ರೆ ಯಾವುದೋ ಹೊಸ ಕ್ವಶನ್ ಅನಿಸುತ್ತೆ ಅಥವಾ ಗೊತ್ತಿಲ್ಲ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಸಿಲೆಬಸ್ಸಲ್ಲಿ ಇರೋದ್ರಿಂದ ನಾವೆಲ್ಲ ಓದ್ಕೊಂಡು ನೆನ್ಪಿಟ್ಕೋಬೇಕು. ಇದಕ್ಕೆ ಆನ್ಸರ್ ನೋಡಿ ಇಲ್ಲಿದೆಲ್ಲ, ಕ್ಲೋರೋಕ್ಸೈಲೆನಾಲ್ ಆ್ಯಂಡ್ ಟರ್ಪೆನಾಲ್ ಅಂತೇಳಿ. ಇದಕ್ಕೆ ಆನ್ಸರ್ ಇದಾಗುತ್ತೆ, ಕ್ಲೋರೋಕ್ಸೈಲೆನಾಲ್ ಆ್ಯಂಡ್ ಟರ್ಪೆನಾಲ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಆಂಟಿಸೆಪ್ಟಿಕ್ ಆಯಿತು. ನೆಕ್ಸ್ಟ್ ಇದೆ ಡಿಸ್ಇನ್ಫೆಕ್ಟೆಂಟ್ಸ್ ಇದೆ. ಓಕೆ, ಡಿಸ್ಇನ್ಫೆಕ್ಟೆಂಟ್ಸ್ ನೋಡಿ, ಯಾವುದು ಡಿಸ್ಇನ್ಫೆಕ್ಟೆಂಟ್ಸ್ ಅಂದರೆ
disinfectants are chemical compounds which either kill or prevent to growth of microorganism when it is applied on inanimate objects. Inanimate objects ಅಂದರೆ ನಾನ್ ಲಿವಿಂಗ್ ಥಿಂಗ್ಸ್ ಅಂತೇಳಿ, ಸಚ್ ಆಸ್ ಫ್ಲೋರ್ ಇದೆ ಮತ್ತು ಇನ್ಸ್ಟ್ರೂಮೆಂಟ್ಸ್ ಇದೆ. ಈಗ ಯಾವುದಾದ್ರೂ ಫ್ಲೋರ್, ಈಗ ನೆಲ ಒರೆಸ್ಬೇಕಾದ್ರೆಲ್ಲ ನಾವು ಅದಕ್ಕೆ ಕೆಮಿಕಲ್ನ ಆ್ಯಡ್ ಮಾಡ್ಕೋತೀವಲ್ಲ, ಅದಾದಮೇಲೆ ಈಗ ಯಾವ್ದಾದ್ರು ಆಪ್ರೇಷನ್ ಥಿಯೇಟ್ರಲ್ಲಿ ಅದನ್ನು ಯಾವ್ದಾದ್ರು ಥಿಂಗ್ಸ್ ಇರುತ್ತಲ್ಲ, ಅದನ್ನು ಆಪ್ರೇಷನ್ ಥಿಂಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಥವಾ ಡಿಸ್ಇನ್ಫೆಕ್ಷನ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಸೊ ಕೆಮಿಕಲ್ನ ಯೂಸ್ ಮಾಡ್ತಾರೆ. ಆ ಕೆಮಿಕಲ್ ಯಾವುದು ಅಂತ ಕೇಳಿದ್ರೆ ನೋಡಿ, 1% ಫಿನಾಲ್ ಸೊಲ್ಯೂಷನ್ ಇದು. ಅದಾದಮೇಲೆ 0.2 to 0.4 ppm ಅಕ್ವಸ್ ಕ್ಲೋರಿನ್ ಸೊಲ್ಯೂಷನ್ ಅಂತೇಳಿ. ಇದು ಎಲ್ಲದು ನಾವು ಇಷ್ಟೇ ಓದ್ತೀವಿ ಅಂತ ಅಂದರೆ ಅದಕ್ಕೆ ನೋಡಿ, ಇದೆಲ್ಲದೂ ಕೂಡ ಮ್ಯಾಕ್ಸಿಮಮ್ಮು ನಾವು ಕಲೆಕ್ಟ್ ಮಾಡ್ಕೊಂಡಿರೋದು PUC ಟೆಕ್ಸ್ಟ್ ಬುಕ್ಕಿಂದಾನೆ, ಅಂದರೆ ಅಥೆಂಟಿಕೇಟೆಡ್ ಸೋರ್ಸಿಂದಾನೆ. ನೀವು ಜಸ್ಟ್ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಡಿಸ್ಇನ್ಫೆಕ್ಟೆಂಟು ಅಥವಾ ಆ್ಯಂಟಿಬಯೋಟಿಕ್ಸು ಅಥವಾ ಆ್ಯಂಟಿಸೆಪ್ಟಿಕ್ಸ್ ಅಂತೇಳಿ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಕಾಬಟ್ಟೆ ಯಾವುದು ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಈ ಇನ್ಫಾರ್ಮೇಷನ್ ಅಥೆಂಟಿಕೇಟೆಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು PUC ಟೆಕ್ಸ್ಟ್ ಬುಕ್ಕಿಂದನೇ, PUC ಟೆಕ್ಸ್ಟ್ ಬುಕ್ಕು KSEAB ವೆಬ್ಸೈಟಿಂದನೇ ಆ್ಯಕ್ಚುಲಿ ಹಾಗೆ ಕಾಪಿ ಪೇಸ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಅಥೆಂಟಿಕೇಟೆಡ್ ಸೋರ್ಸ್ ಅಂತ ಕರಿತೀವಿ ನಾವು. ಹಾಗಾಗಿ ಇಲ್ಲಿರೋ ಎಕ್ಸಾಂಪಲ್ಸ್ನ ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೋಡಿ, ಒಂದು ಡಿಸ್ಇನ್ಫೆಕ್ಟೆಂಟ್ಸಲ್ಲಿ ಎಕ್ಸಾಂಪಲ್ ಯಾವುದಿದೆ ಅಂದರೆ 1% ಫಿನಾಲ್ ಸೊಲ್ಯೂಷನ್ ಇದೆ, 0.2 to 0.4% ppm ಅಕ್ವಸ್ ಕ್ಲೋರಿನ್ ಸೊಲ್ಯೂಷನ್ ಇದೆ. ಈಗ ppm ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ಪಾರ್ಟ್ಸ್ ಪರ್ ಮಿಲಿಯನ್ ಅಂದರೆ ಸೊಲ್ಯೂಷನಲ್ಲಿ, ಸೊ ಪಾರ್ಟ್ಸ್ ಪರ್ ಮಿಲಿಯನ್ ಯಾವುದಿದೆ, ಇದು ಕೆಮಿಕಲ್ ಇದೆ ಅಂತೇಳಿ, ಇದು ಚೆನ್ನಾಗಿ ನೆನಪಿರಲಿ. ನೆಕ್ಸ್ಟ್ ಆ್ಯಂಟಿಫರ್ಟಿಲಿಟಿ ಡ್ರಗ್ ಇದೆ. ಆ್ಯಂಟಿಫರ್ಟಿಲಿಟಿ ಡ್ರಗ್ನ ನಾವು ಹೈಸ್ಕೂಲ್ಸ್ ಟೆಕ್ಸ್ಟ್ ಬುಕ್ಸಲ್ಲಿ ಕಂಟ್ರಾಸೆಪ್ಟಿವ್ ಮೆಥಡ್ಸಲ್ಲಿ ನೋಡ್ತೀವಿ. ಆದರೆ ಕಂಟ್ರಾಸೆಪ್ಟಿವ್ ಮೆಥಡ್ಸಲ್ಲಿ ಏನು ಬರುತ್ತೆ, ಕಂಟ್ರಾಸೆಪ್ಟಿವ್ ಮೆಥಡ್ಸಲ್ಲಿ ವೆರಿ ಕಾಮನ್ ಆಗಿ ಯೂಸ್ ಮಾಡುವಂಥ ಸೊ ಯಾವುದು ಓರಲ್ ಪಿಲ್ಸ್ ಎಲ್ಲ ಇರುತ್ತೆ, ಅಥವಾ ಕಾಪರ್ ಟೀ, ಓರಲ್ ಪಿಲ್ಸ್ ಅವೆಲ್ಲ ಹೇಳ್ತೀವಿ ನಾವು. ಆದರೆ ಇಲ್ಲಿ ಆ್ಯಂಟಿ ಫರ್ಟಿಲಿಟಿ ಡ್ರಗ್ಸ್ ಅಂತ ಬಂದಾಗ ನಾವು ಪಿಲ್ಸಲ್ಲಿ ಯಾವುದು ಓರಲ್ ಪಿಲ್ಸ್ ಅಂತ ಹೇಳ್ತೀವಲ್ಲ, ಆ ಪಿಲ್ಸ್ ಅಂದರೆ ಟ್ಯಾಬ್ಲೆಟ್ಸಲ್ಲಿ ಯಾವ್ಯಾವ ಟ್ಯಾಬ್ಲೆಟ್ ಇದೆ ಅಂತೇಳಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂದರೆ ಕಂಟ್ರಾಸೆಪ್ಟಿವ್ ಮೆಥಡ್ಸಲ್ಲಿ ಟ್ಯಾಬ್ಲೆಟಲ್ಲೇ ಯಾವ ಟ್ಯಾಬ್ಲೆಟ್ಸ್ ಅನ್ನೋದನ್ನು ನೋಡ್ಕೋಬೇಕು ನಾವೀಗ. ನೋಡಿ, ಬರ್ತ್ ಕಂಟ್ರೋಲ್ ಡ್ರಗ್ಸ್ ಆರ್ ಕಾಲ್ಡ್ ಆ್ಯಂಟಿ ಫರ್ಟಿಲಿಟಿ ಡ್ರಗ್ ಅಂತ ಕರಿತೀವಿ. ಸೊ ಹಾಗಾದರೆ ಎಕ್ಸಾಂಪಲ್ ಯಾವ್ಯಾವುದಿದೆ ಅಂತ ಹೇಳಿದ್ರೆ, ನೊರೆಥಿಂಡ್ರೋನ್, ಯಾವುದು ನೊರೆಥಿಂಡ್ರೋನು, ನೊವೆಸ್ಟ್ರಾಲ್, ಇವೆರಡೂ ಇಂಪಾರ್ಟೆಂಟ್. ನೊರೆಥಿಂಡ್ರೋನ್ ಆ್ಯಂಡ್ ನೊವೆಸ್ಟ್ರಾಲ್, ದೀಸ್ ಆರ್ ದ 2 ಡ್ರಗ್ಸ್ ಟು ಯೂಸ್ ಟು ಕಂಟ್ರೋಲ್ ಆ್ಯಂಟಿ ಫರ್ಟಿಲಿಟಿ ಆರ್ ಟು ಕಂಟ್ರೋಲ್ ಬರ್ತ್. ಅಂದರೆ ಏನು, ಬರ್ತ್ ಕಂಟ್ರೋಲನ್ನು ಮಾಡುವಂಥ ಟ್ಯಾಬ್ಲೆಟ್ಸ್ ಇದೆ ಅಥವಾ ಡ್ರಗ್ಸ್ ಇದೆ. ಅವು ಯಾವುವು ಅಂತ ಹೇಳಿದ್ರೆ ನೊರೆಥಿಂಡ್ರೋನ್ ಆ್ಯಂಡ್ ನೊರೆಸ್ಟ್ರಾಲ್, ಇವೆರಡು ತುಂಬ ಇಂಪಾರ್ಟೆಂಟು, ಚೆನ್ನಾಗಿ ನೆನಪಿರಬೇಕು. ಕಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತೇಳಿ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ಬಟ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಕೆಮಿಕಲ್ನ ಡ್ರಗ್ಸ್ ಕೊಟ್ಟಿಲ್ಲ ಅಲ್ಲಿ. ಸೊ ಮೆಥಡ್ಸ್ ಕೊಟ್ಟಿದ್ದಾರೆ, ಸರ್ಜಿಕಲ್ ಮೆಥಡ್ಸು ಆ್ಯಂಡ್ ಫಿಸಿಕಲ್ ಮೆಥಡ್ಸು, ಕೆಮಿಕಲ್ ಮೆಥಡ್ಸ್ ಅಂತೇಳಿ ಓರಲ್ ಪಿಲ್ಸು, ಕಾಪರ್ ಟೀ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಡ್ರಗ್ ಕೊಟ್ಟಿದ್ದಾರೆ. ಈ ಡ್ರಗ್ಗು ಮೋಸ್ಟ್ ಇಂಪಾರ್ಟೆಂಟು, ನೊರೆಥಿಂಡ್ರೋನ್ ಆ್ಯಂಡ್ ನೊರೆಸ್ಟ್ರಾಲ್, ತುಂಬ ಚೆನ್ನಾಗಿ ನೆನಪಿರಲಿ. ನೆಕ್ಸ್ಟ್ ಲಾಸ್ಟಲ್ಲಿ ಈ ವಿಡಿಯೋದ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ ಅಂತಿದೆ. ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ ಅಂತ ಹೇಳಿದ್ರೆ, ಈಗ ಶುಗರ್ ಪೇಷಂಟ್ಸ್ಗೆ ಶುಗರ್ಲೆಸ್ ಟೀ ಕೊಡ್ತೀವಿ, ಅವರು ಟ್ಯಾಬ್ಲೆಟನ್ನು ಹಾಕ್ಕೊಂಡು ಟೀ ಕುಡಿತಾರೆ. ಆ ಟ್ಯಾಬ್ಲೆಟಲ್ಲಿ ಶುಗರ್ ಏಜೆಂಟ್ ಇರುತ್ತೆ. ಆದರೆ ಹಾಗಾದರೆ ಶುಗರ್ಗೆ ಏನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಕೆಮಿಕಲ್ ಕಾಂಪೌಂಡ್ಸ್ ವಿಚ್ ಗಿವ್ಸ್ ಸ್ವೀಟ್ ಟೇಸ್ಟ್ ವಿತೌಟ್ ಆ್ಯಡಿಂಗ್ ಕ್ಯಾಲೋರೀಸ್. ಕ್ಯಾಲೋರೀಸ್ ಇಲ್ಲದೆ ಇರುವಂಥ ಕೆಮಿಕಲ್ನ ಅಂದರೆ ಸ್ವೀಟನ್ನು ಕೊಡ್ತಾರೆ. ಅದು ಯಾವ್ಯಾವ ಇದೆ ಎಕ್ಸಾಂಪಲ್ಸ್ ಅಂದರೆ, ಆಸ್ಪರ್ಟೇನ್ ಇದೆ, ಸಕ್ಯಾರಿನ್ ಇದೆ, ಸುಕ್ರುಲೋಸ್ ಇದೆ, ಅಲ್ಲಿ ಟೇಮ್ ಇದೆ. ವೆರಿ ಕಾಮನ್ನಾಗಿ ಯೂಸ್ ಮಾಡ್ತೀವಿ ನಾವು ಶುಗರ್ ಪೇಷಂಟ್ಸಿಗೆ ಕೊಡುವಂಥ ಟ್ಯಾಬ್ಲೆಟ್ಸಲ್ಲಿ ಇದರಿಂದನೇ ಮಾಡಿರುವಂಥ ಟ್ಯಾಬ್ಲೆಟ್ಸ್ ಕೊಡಬೇಕು. ಆಸ್ಪರ್ಟೇನ್ ಇದೆ, ಸಕ್ಯಾರಿನ್ನು, ಸುಕ್ರುಲೋಸು, ಅಲ್ಲಿ ಟೇಮ್, ಇವು ಚೆನ್ನಾಗಿ ನೆನಪಿರಲಿ ನಿಮಗೆ. ಸೊ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಇದೆ. ಈ ಕ್ವಶನ್ನು ಮೋಸ್ಟ್ ಇಂಪಾರ್ಟೆಂಟು, ಇದಕ್ಕೆ ಬೇಕಾದ್ರೆ ನೀವು 5 ಸ್ಟಾರ್ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ, ಕ್ವಶನ್ ನೋಡಿ ಒಂದ್ಸಲ. ನೇಮ್ ದ ಫಸ್ಟ್ ಪಾಪ್ಯುಲರ್ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ ಅಂತೇಳಿ. ನೋಡಿ, ಇದು PUC ವೆಬ್ಸೈಟಿಂದನೇ ತೊಗೊಂಡಿದ್ದೀನಿ, KSEB ವೆಬ್ಸೈಟಿಂದನೇ ಈ ಕ್ವಶನ್ ಪಿಕ್ ಮಾಡ್ಕೊಂಡಿರೋದು ನಾನು.
ಓಕೆ, ನೇಮ್ ದ ಫಸ್ಟ್ ಪಾಪ್ಯುಲರ್ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ ಅಂತಿದೆ. ಸೊ ಮೊದಲ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ ಯಾವುದು ಅಂದರೆ ಅದು ಸಕ್ಯಾರಿನ್ ಆಗುತ್ತೆ. ಇದು ಹೇಳೋಕ್ಕಾಗಲ್ಲ, ಕ್ವಶನ್ ಹಾಗೆ ಕ್ಯಾರಿ ಆಗ್ಬೋದು ಒಂದೊಂದ್ಸಲ. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ನೆನಪಿರಲಿ. ಸೊ ಇಷ್ಟು ಹೇಳ್ತಾ ಈ ಭಾಗದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಏನಾದರೂ ಬೇರೆ ವಿಷಯದ ಬಗ್ಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಸೊ ಇಲ್ಲಿಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಕೆಲವು ವರ್ಡ್ಸ್ ನೆನಪಿರುತ್ತೆ. ಅಥೆಂಟಿಕೇಟೆಡ್ ಸೋರ್ಸ್ ಆಗಿರೋದ್ರಿಂದ ನಿಮ್ಗೆ ಇಷ್ಟೊಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಅನ್ವಾಂಟೆಡ್ ಸೋರ್ಸ್ನ ಸಿಕ್ಕಾಬಿಟ್ಟೆ ಓದ್ಬೋದು, ಸುಮ್ಮನೆ ಟೈಮ್ ಕಿಲ್ ಆಗುತ್ತೆ, ಟೈಮ್ ಇಲ್ಲ. ಸೊ ಹಾಗಾಗಿ ಇಷ್ಟು ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಜೈ ಹಿಂದ್.